ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕಿ ನಮ್ಮ ಮೆಟ್ಟ ತಗೊಂಡು ನಾವೇ ಯಾಕಂದ್ರೆ ಇಲ್ಲಿ ಓದಕ್ ಬಂದಿ ನಾ 3 ವರ್ಷ ಆಯ್ತು ಓದಕ್ ಬಂದು. ನಾವೆಲ್ಲ ಹೇಳ್ತಿದ್ವಿ ನೇಪಾಳದಲ್ಲಿ ದಂಗೆ ಎದ್ಬಿಟ್ಟು ಹುಡುಗರು ಜನಜಿ ಎಲ್ಲ ನೇಪಾಳದಾಗ ದಂಗೆ ಎದ್ಬಿಟ್ರು, ಶ್ರೀಲಂಕಾದಾಗ ದಂಗೆ ಎದ್ಬಿಟ್ರು. ಈ ರೀತಿ ಮಾಡಿದ್ರೆ ದಂಗೆ ಹೇಳಿದ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಅದ? ನಿಮ್ಮಿಂದ ಕರೆಕ್ಟಾಗಿ ಒಂದು ಅಧಿಸೂಚನೆ ಕೊಟ್ಬಿಡ್ರಿ. ಇನ್ನು ಮುಂದೆ ನಾವು ಯಾವುದೇ ಗೌರ್ಮೆಂಟ್ ವೇಕೆನ್ಸೀಸ್ ಕರೆಯೋದಿಲ್ಲ, ನೀವು ಹಾಳಾಗಿ ಓರಿ, ಡಿಗ್ರಿ ಮುಗಿಸು ಹೊಯ್ಕೊಂತ ಹೋರಿ, ಹೆಂಗಾರ ಮಾಡ್ರಿ ಅಂತ ಅದನ್ನು ಹೇಳ್ರಿ. ಓದೋದನ್ನು ಬಿಟ್ಟು ಸಿಕ್ಕಿರೋ ಕೆಲಸ ಮಾಡ್ಕೊಂಡು ಎಮ್ಮಿ ಕಾಯಿನೋ ದನ ಕಾಯ್ಕೊಂಡು ಏನೋ ಒಂದು ಮಾಡ್ತಾರೆ. ಅಪ್ರಾಕ್ಸಿಮೇಟ್ 3 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಆಗಿಲ್ಲ. ಹಬ್ಬ ಬಂದರೆ 60-65 ವರ್ಷ ನಮ್ದು ಕಟ್ಟಿಟ್ಟು ಬುತ್ತಿ, 30-35 ವರ್ಷ ಅದ್ರಾಗೆ ಹೋಗ್ಬಿಟ್ರೆ ಉಳಿದು 30 ವರ್ಷದಾಗ ಅವನೇನು ಕಡ್ದು ಗುಡ್ಡೆ ಆಗ್ಲಿಕ್ಕೆ ಸಾಧ್ಯ ಅದ? ನೀವು ಮೈಕ್ ಹೋಗಿ ಮಾತಾಡೋದು ಎಲ್ಲ ಪೊಲೀಸರು ಕೂಡ ನಾನು ಭಾಳ ರೆಸ್ಪೆಕ್ಟ್ ಹೇಳ್ತಿದ್ದೀನಿ. ನೀವು ಕೂಡ ಎಷ್ಟೋ ಕಷ್ಟಪಟ್ಟು ಓದಿ ಬಂದಿರ್ತೀರ, ಅವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ನೀವು ಅಲ್ಲಿ ಅವ್ರ ಆಕ್ರೋಶದ ಒಳಗೆ ಯಾವುದೂ ಓವರ್ ಇಲ್ಲ. ನನ್ನ ಪ್ರಕಾರ ಯಾವುದೋ ಒಂದು ಸಂಘಟನೆ ಬೇಕಂತ ಅವ್ನು ಕರ್ಕೊಂಬಂದು ಕೂಡಿಸಿ ಹೋರಾಟ ಮಾಡಿಸ್ಲಿಕ್ಕಿಲ್ಲ. ಅವರ ಆಕ್ರೋಶ ಹೊರಗೆ ಬರಲಿಕ್ಕೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನಿವತ್ತು ವೀಡಿಯೋ ಮಾಡಬೇಕಾದ್ರೆ ಯಾವುದೇ ಪ್ರಿಫರೆನ್ಸ್ ಇರಲಿಲ್ಲ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸ್ಕ್ರಿಪ್ಟ್ಗಳನ್ನು ಬರ್ಕೊಂಡು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತು ವೀಡಿಯೋ ಮಾಡ್ತಿದ್ದೆ. ಬಟ್ ನಾನು ಕೆಲವೊಂದಿಷ್ಟು ವೀಡಿಯೋಗಳನ್ನು ನೋಡ್ತಿದ್ದೀನಿ. ನಿನ್ನೆ ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಬರ್ತಿರುವಂಥ ಸಹಜವಾಗಿ. ಮತ್ತು ಧಾರವಾಡದಲ್ಲಿ ನಿನ್ನೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ನನ್ನ ಸ್ನೇಹಿತರು ಏನು ಮಾಡ್ತಿದ್ರಲ್ಲ ಹೋರಾಟವನ್ನು ನೋಡಿ ನನಗೆ ನಿಜಕ್ಕೂ ಬೇಜಾರಾಗ್ತಿತ್ತು. ಯಾಕಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಓದೋಕ್ಕೆ ಅದೊಂದು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರಪ್ಪ ಅಂತಂದರೆ ನಮ್ಮ ಸ್ನೇಹಿತರು. ಇವನ್ ನಮ್ಮ ಬ್ಯಾಚ್ನಲ್ಲಿ ನಾನು ಭಾಳಷ್ಟು ಜನ ಆ ರೀತಿ ನೋಡಿದ್ದೀನಿ. ನಾನು ಒಂದು ಹಂತಕ್ಕೆ SSLC ಸೆಕೆಂಡ್ PUC ಡಿಗ್ರಿ ಮುಗಿಸ್ಕೊಂಡು ಅಷ್ಟೊತ್ತಿಗಾಗಲೇ ಹೈರಾಣಾಗಿರ್ತಾರೆ. ಒಂದು 16-20 ವಯಸ್ಸು ಮುಗಿದೇ ಬಿಡ್ತಾವೆ. SSLCಗೆ ಅಂದರೆ 16 ವರ್ಷ, 2 ವರ್ಷ ಸೆಕೆಂಡ್ PUC 18, ಮುಂದೆ 3 ವರ್ಷ ಡಿಗ್ರಿ 21, ಮುಂದೆ B.Ed 2 ವರ್ಷ, 23 ವರ್ಷ ಅಲ್ಲೇ ಹೋಗಿರ್ತದೆ. 23 ವರ್ಷ ಮುಗಿಸ್ಕೊಂಡು ಕಾಂಪಿಟೇಟಿವ್ ಹೋದಂಥ ಹುಡುಗರು 4-5 ವರ್ಷ ಕಾಂಪಿಟೇಷನ್ ಓದ್ತಾರೆ. ಆದರೂ ಕೂಡ ಒಂದೇ ಒಂದು ಕಾಲ್ ಫಾರ್ಮ್ ಇಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗುತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಸ್ನೇಹಿತರೆ. 2,85,000 ಜನ ಈಗ ಪ್ರೆಸೆಂಟ್ ನಮ್ಮ ಜಾಬ್ಗಳು ಖಾಲಿ ಇದೆ ಅಂತ ಹೇಳಿರ್ತಾರೆ. 2,85,000 ಜಾಬ್ಗಳು ಬೇಕಾಗಿದೆ ಅಂತ, ರಿಕ್ರೂಟ್ಮೆಂಟ್ ಆಗಬೇಕಂತ. ಕನಿಷ್ಠ 43 ಇಲಾಖೆಗಳಲ್ಲೂ ಕೂಡ ಯಾವುದೇ ಜಾಬ್ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ. ಕನಿಷ್ಠ 3 ವರ್ಷದಿಂದ ಹೆಚ್ಚು ಕಡಿಮೆ 5 ವರ್ಷ, ಏನಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ 3 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಆಗಿಲ್ಲ. ಈ ಹುಡುಗರು 22-23 ವರ್ಷ ಡಿಗ್ರಿ ಮುಗಿಸ್ಕೊಂಡು 4-5 ವರ್ಷ ಓದಿ 30 ವರ್ಷ ಆಗಿಬಿಡ್ತಾವ. ಹಂಗಿಂಗೂ ಮಾಡಿ ಇನ್ನೊಂದಷ್ಟು ಓದಬೇಕಂತ ಕುಂತ್ಕೊಂಡ್ರೆ 30-32-33 ವಯಸ್ಸು ಅಲ್ಲೇ ಹೋಗಿಬಿಡ್ತವೆ. ಯಾವಾಗ 33 ವಯಸ್ಸು ಆದರೂ ಕೂಡ ಜಾಬ್ ಸಿಗಲಿಲ್ಲ ಅಂದಾಗ ಅವರು ಅಲ್ಲಿನ ಆಸೆ ಬಿಟ್ಟು ಇಲ್ಲಿ ಹೊರಗೆ ಬಂದಾಗ ಅವ್ರಿಗೆ ಸಮಾಜ ಯಾವ ರೀತಿ ನೋಡ್ತಾನೆ ಅನ್ನೋದ್ರ ಕನಿಷ್ಠ ಪ್ರಜ್ಞೆ ನಿಮ್ಗೆ ಐತೆ ಅನ್ನೋದು ಗೌರ್ಮೆಂಟ್ಗಳಿಗೆ. ನಾನು BJP ಕಾಂಗ್ರೆಸ್ ಅಂತ ಮಾತಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ಲ ಗೌರ್ಮೆಂಟ್ಗಳಿಗೆ ಇವತ್ತು ತಮ್ಮ ದುರಾಡಳಿತನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಬಂದವು. ವಿದ್ಯಾರ್ಥಿಗಳು ಧಾರವಾಡ ಅಲ್ಲಿ ಇಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡು ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ ಸರ್. 30 ವಯಸ್ಸಾದ್ರೂ ನಾವು ಇನ್ನೂ ಓದ್ತಾ ಇದೀವಿ ಸರ್. ಗೃಹ ಸಚಿವರೇ, CM ಅವರೇ, ನಿಮಗೆ ಒಂದಿಟ್ಟು ಕನಿಕರ ಇಲ್ವಾ? ಒಂದಿಟ್ಟಾದ್ರೆ ಮಾನವೀಯತೆ ಇದೆಯಾ ಸರ್? ಮದುವೆ ಇಲ್ಲ, ನಮ್ಮ ತಾಯಿ ತಂದೆಗೆ ವಯಸ್ಸಾಗಿ ಹೋಯ್ತು ಸರ್. ಯಾಕಿಷ್ಟೊಂದು ತಾತ್ಸಾರ? ಉದ್ಯೋಗ ಸೃಷ್ಟಿ ಮಾಡೋದು ಬೆಂಕಿಸ್ತಾರೆ. ಇರೋ ಉದ್ಯೋಗ ತೊಗೊಳಕ್ಕೆ ಏನು ಪ್ರಾಬ್ಲಮ್? 30-35 ವರ್ಷ ಓದೋದ್ರಾಗೆ ಓದೋದ್ರಾಗೇ ಸಮಯನ ಕಳೆದ್ಬಿಟ್ಟು ಮುಂದೊಂದು ದಿನ ಜಾಬ್ ಸಿಕ್ಕಿಲ್ಲಪ್ಪ ಅಂತಂದ್ರೆ ಅವ್ನು ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಸಾಧ್ಯ ಅದ? 60 ವರ್ಷಕ್ಕೆ ಜೀವಿತಾವಧಿ ಮುಗಿತದೆ ನಮ್ಮದು. ಹಬ್ಬ ಬಂದರೆ 60-65 ವರ್ಷ ನಮ್ಮದು ಕಟ್ಟಿಟ್ಟು ಬುತ್ತಿ, 30-35 ವರ್ಷ ಅದ್ರಾಗೆ ಹೋಗ್ಬಿಟ್ರೆ ಉಳಿದು 30 ವರ್ಷದಾಗ ಅವನೇನು ಕಡ್ದು ಗುಡ್ಡೆ ಆಗ್ಲಿಕ್ಕೆ ಸಾಧ್ಯ ಅದ? ತನ್ನ ಜೀವನದ ಅತ್ಯಂತ ಯೌವನದ ದಿನಗಳು, ಅತ್ಯಂತ ಸಂಪಾದನೆ ಮಾಡಬಹುದಾದಂಥ ವಯಸ್ಸನ್ನು ಕಳ್ಕೊಂಡು ಅವನ ವೇಸ್ಟ್ ಆಗಿ ಸಮಾಜದ ಹೊರಗೆ ಬಿಡ್ತಾರೆ. ಇತ್ತ ಕಡೆ ಪ್ರೈವೇಟ್ಗೆ ಹೋಗೋಕೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಎಲ್ಲಿ ತರ್ಲಿಕ್ಕೆ ಆಗ್ತದೆ 35 ವರ್ಷಕ್ಕೆ? ಹೋಗಿ ನೀವು ಊರಲ್ಲಿ ಕೂಲಿನಲ್ಲಿ ಮಾಡ್ಬೇಕಂದ್ರೆ 30-35 ವರ್ಷಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ? ಅವೊಂದು ಯುಗ ಕೂಡ ಆಡ್ಲಿಕ್ಕೆ ಶುರು ಆಗುತ್ತೆ. ಇಷ್ಟೆಲ್ಲ ಹೋಗಿ ಇವ್ರು ಕೂಡ ಕೆಲಸ ಮಾಡ್ಬೇಕಂತ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ರು ನಮ್ಮ ಹುಡುಗರಿಗೆ ಅಂತ. ಒಬ್ಬೊಬ್ಬರು ಈ ಭಾಳ ಮಂದಿಯಲ್ಲಿ ನಿನ್ನೆ ಪೊಲೀಸರು ಕುಂತ್ಕೊಂಡು ಮೈಕ್ನಾಗ ಮಾತಾಡಿದ್ರು, ನೀವು ಈ ರೀತಿ ಮಾತಾಡಬಾರ್ದು, ನೀವು ಈ ರೀತಿ ಹೋರಾಟ ಮಾಡಬಾರ್ದು, ನೀವು ಈ ರೀತಿ
ಅಸಭ್ಯ ವರ್ತಿಸ್ಬಾರ್ದು, ವಿದ್ಯಾರ್ಥಿಗಳ ಹೆಂಗಾಗಿರ್ಬೇಕು ಹೆಂಗಿರ್ಲಿಕ್ಕೆ ಸಾಧ್ಯ ಆದರೆ ನೀವು ಮೈಕ್ ಹಿಡ್ಕೊಂಡು ಮಾತಾಡೋರು ಎಲ್ಲ ಪೊಲೀಸರು ಕೂಡ ನಾನು ಭಾಳ ವಿತ್ ರೆಸ್ಪೆಕ್ಟ್ ಹೇಳ್ತಿದ್ದೀನಿ. ನೀವು ಕೂಡ ಎಷ್ಟೋ ಕಷ್ಟಪಟ್ಟು ಓದಿ ಬಂದಿರ್ತೀರ, ಅವ್ರ ಪರಿಸ್ಥಿತಿ ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂತ ನಾನು ಅನ್ಕೋತೀನಿ. ನೀವು ಅಲ್ಲಿ ಅವ್ರ ಆಕ್ರೋಶದ ಒಳಗೆ ಯಾವುದೂ ಓವರ್ ಇಲ್ಲ. ನನ್ನ ಪ್ರಕಾರ ಯಾವುದೋ ಒಂದು ಸಂಘಟನೆ ಬೇಕಂತ ಅವ್ನು ಕರ್ಕೊಂಬಂದು ಕೂಡಿಸಿ ಹೋರಾಟ ಮಾಡಿಸ್ಲಿಕ್ಕತ್ತಿಲ್ಲ. ಅವರ ಆಕ್ರೋಶ ಹೊರಗೆ ಬರ್ಲಿಕ್ಕತ್ತದ ಅಷ್ಟೇ. ಎಷ್ಟಂತ ಸಹಿಸ್ಕೋಬೇಕು? ಒಂದು ತಿಂಗಳಿಗೆ ಕನಿಷ್ಠ CET ಓದಬೇಕಾದ ಹುಡುಗನಿಗೆ 7-8 ಸಾವಿರ ಖರ್ಚು ಬರ್ತದೆ. PG ಆಗಿಂದ ಹಿಡ್ಕೊಂಡು, ಒಂದು ಲೈಬ್ರರಿ ಅಂತ ಹಿಡ್ಕೊಂಡು, ಒಂದು ಊಟದ ಫೀಸ್ ಅಂತ ಹಿಡ್ಕೊಂಡು, ಇಷ್ಟೆಲ್ಲ ಒಂದು ಡಿಗ್ರಿ ಮುಗಿಸ್ಕೊಂಡು B.Ed ಮುಗಿಸ್ಕೊಂಡು ಕ್ವಾಲಿಫಿಕೇಷನ್ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಕುಂತರು ತಿಂಗಳಿಗೆ 7-8 ಸಾವಿರ ರೂಪಾಯಿ ಖರ್ಚು ಅಂತಂದರೆ 3 ವರ್ಷಕ್ಕೆ ಎಷ್ಟಾಗುತ್ತಾ? 8 3 24 3-4 ಲಕ್ಷ ರೂಪಾಯಿ ಸುಮ್ಮನೆ ಅದು ವೇಸ್ಟು. ಏನು ಮಾಡ್ಬೇಕು ಅವ್ರು? ನೀವೇ ಯಾವ್ದು ಹೇಳ್ರಿ, ಏನು ಮಾಡ್ಬೇಕು ಅವ್ರನ್ನ? ನಾವೆಲ್ಲ ಹೇಳ್ತಿದ್ದೀವಿ, ನೇಪಾಳದಲ್ಲಿ ದಂಗೆ ಎದ್ಬಿಟ್ಟು ಹುಡುಗರು ಜನ್ಜಿ ಎಲ್ಲ ನೇಪಾಳದಾಗ ದಂಗೆ ಎದ್ಬಿಟ್ರು, ಶ್ರೀಲಂಕಾದಾಗ ದಂಗೆ ಎದ್ಬಿಟ್ರು. ಈ ರೀತಿ ಮಾಡಿದ್ರೆ ದಂಗೆ ಹೇಳಿದ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಅದ? ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ್ ನೇಪಾಳ ಮಾಡಕ್ ನಮಗೂ ಇಷ್ಟ ಇಲ್ಲ. ಅದಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಮುಂದೊಂದು ಇಲ್ಲೇನಾದ್ರೂ ಹೆಚ್ಚ ಕಡಿಮೆ ಆಯ್ತು ಅಂತಂದ್ರೆ ಮುಂದಿನ ದಿನಮಾನದಾಗ ನಾವು ವಿಧಾನಸೌಧ ಮುತ್ತಿ ಹಾಕ್ತಿವಿ. ನಾವು ಮುಖ್ಯಮಂತ್ರಿ ಮನೆಗೆ ಹೋದ್ರೆ ಮರ್ಯಾದೆ ಇರ್ತದೆ ಅನ್ಕೊಂತೀರೇನು ಅವ್ರಿಗೆ? ತಂದೆ ತಾಯಿಗಳು ಅವ್ರನ್ನ ಯಾವ ರೀತಿ ನೋಡ್ಬೋದು? ಅವ್ರಿಗೆ ಆ್ಯಕ್ಚುಲಿ ಹಳ್ಳಿ ಒಳಗೆ ತಂದೆ ತಾಯಿಗಳು ಇದೆಲ್ಲ ಗೊತ್ತಾಗಲ್ಲ. ನನ್ನ ಮಗಂದು ಏನೋ ತಪ್ಪಿಲ್ಲಪ್ಪ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಕಷ್ಟಪಟ್ಟು ಓದ್ತಾರೆ, ರಾತ್ರಿ ಬೆಳ್ಳತನ ಕಣ್ಣಾಗ ಎಣ್ಣೆ ಬಿಟ್ಕೊಂಡು. ಯಾವುದೋ ಒಂದು ಜಾಬ್ ಕರೀತಾರೆ, ಜಾಬ್ ಕರೆದ ತಕ್ಷಣ ಇನ್ನೇನು ರೆಡಿ ಆಗಬೇಕು ಜಾಬ್ಗೆ, ಮತ್ತೊಂದು ಒಗದ ಬಿಟ್ರೆ ಕಲ್ಲು. ಯಾವನೊಬ್ಬ ಕೋರ್ಟಿಗೆ ಹೋದ, ಸ್ಟೇ ತಂದ, ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಮತ್ತೊಂದು ಕಿರಿಕಿರಿ ಬಂತ, ಮತ್ತೊಬ್ಬ ಲಂಚ ತೊಗೊಂಡು ಸಿಗಬಿದ್ದ. ಅಷ್ಟು ಜಾಬ್ಗಳು ಮತ್ತೆ ಫಸ್ಟ್ ಇದ್ದ, ಅಷ್ಟು ಎಕ್ಸಾಮ್ಗಳು ಮತ್ತೆ ಫಸ್ಟ್ ಇದು ಬರೀಬೇಕು. ಅದು ಯಾವ್ದು ದೌರ್ಭಾಗ್ಯಕ್ಕೋಸ್ಕರ? ಅಷ್ಟೆಲ್ಲ ಓದ್ಕೊಂಡು ಬಂದು ಹಳ್ಳಿ ಒಳಗೆ ಬಂದು ಕುಂತ್ಕೊಂಡ್ರೆ ಸಮಾಜ ಅವ್ರನ್ನ ಯಾವ ರೀತಿ ನೋಡುತ್ತೆ? ಅವ್ನೇನು ಮಾಡ್ಬೋದು? 30-35 ವರ್ಷಕ್ಕೆ ಹೊರಗೆ ಬಂದು ಮುಂದೆ ತಂದೆ ತಾಯಿಗಳನ್ನ ಅವ್ನೇನು ನೋಡ್ಲಿಕ್ಕೆ ಸಾಧ್ಯ ಅದ? 35 ವರ್ಷ ಆಗತ್ತಾನ ತಂದೆ ತಾಯಿ ಮೇಲೆ ಇವ್ನು ಡಿಪೆಂಡ್ ಆಗ್ಯಾನ. ಮುಂದಿನ 35 ವರ್ಷ ಅವನ್ನೇನು ಮಾಡ್ಲಿಕ್ಕೆ ಸಾಧ್ಯ? ತಂದೆ ತಾಯಿಗಳ ಏನು ಇವ್ನು ನಂಬ್ಕೊಂಡು ಬದುಕಲಿಕ್ಕೆ ಸಾಧ್ಯ? ನನ್ನ ಮಗ ಇಂದೆಲ್ಲ ನಾಳೆ ಏನಾದರೂ ಒಂದು ಮಾಡೇ ಮಾಡ್ತಾನಂತ ಈಗಲೂ ಕೂಡ ಗದ್ದೆಲಿ ಕೆಲಸ ಮಾಡೋ ತಂದೆ ತಾಯಿಗಳ ಪರಿಸ್ಥಿತಿ ಏನಿರ್ಬೋದು? ಲೇಡೀಸ್ ಆಗಿ 3 ತಿಂಗಳ ಮನಿ ಬಿಟ್ಟ ಹೊಟ್ಟಿಗೆ ಏನ್ ತಿಂತೀರಿ ನೀವು? ಗೊತ್ತಾಗೋದಿಲ್ಲ. ಅದ್ರಲ್ಲಿ ವಿದ್ಯಾರ್ಥಿಗಳ ಜೀವನ ಏನ್ ಹಾಳಾದ ನಿಮ್ ಸರ್ಕಾರ ಬೀಳಕ ಗ್ಯಾರಂಟಿ ಅದೇ. ಇವತ್ತಿಲ್ಲಿ ಬಂದಿನ ಅಂದ್ರ ನನಗೂ ಬೆಂಕಿ ಎತ್ತದಂತಾನೆ ಅರ್ಥ. ಬಿಡಿ, ಸ್ವಲ್ಪ ಜನ ಅದು ಭಾಳ ಜಲ್ದಿ ರಿಯಲೈಸ್ ಆಗಿರ್ತದೆ. ಆ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೊಂಡು ಇದ್ದವ್ರದಾಗ ಖುಷಿಯಾಗಿರ್ತಾರೆ. ಬಟ್ ಈ ಫೀಲ್ಡ್ನಾಗ ಇದ್ದಂಥವ್ರಿಗೆ ಹಣೆ ಬರ ಏನಾಗ್ಬೋದು? ಈಗಲಾದರೂ ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ಆ ಹುಡುಗರ ಮನಸ್ಥಿತಿ ಹೆಂಗಾಗುತ್ತೆ ಅಂತಂದ್ರೆ ಹುಚ್ಚರಾಗಿ ಹೋಗ್ತಾರೆ. ಅರ್ಥ ಮಾಡ್ಕೊಳ್ರಿ, ಪೂರ್ತಿ ಹುಚ್ಚರಾಗ್ತಾರೆ. ಆ ಲೆವೆಲಿಗೆ ಮನ್ಸಿಗಾಗುತ್ತೆ. ಅವ್ರು ಎಷ್ಟೆಲ್ಲ ಬಡ್ದಾಡಿದ್ರು, ಎಷ್ಟೆಲ್ಲ ಹೋದ್ರು, ಅಷ್ಟೆಲ್ಲ ಕಾಂಪಿಟೇಷನ್. CET ಈ ನನ್ನ ಮಕ್ಕಳು TET ತೊಗೊಂಬಂದ್ರೆ ಮತ್ತೆ CETನೇ ಪಾಸ್ ಆಗೋದಾಗಲ್ಲ. ಮತ್ತು ಅದರೊಳಗೆ TET B.Ed 9 ತಿಂಗಳಿತ್ತು, ಅದನ್ನು 2 ವರ್ಷ ಮಾಡಿ, ಮತ್ತೆ CET ಬರೀತಾರೆ ಅಂತಂದ್ರೆ ಅಲ್ಲಲ್ಲ, ಮತ್ತೆ TET ಬರೀರಿ ಅಂತ. TET ಬರೋದು ಮತ್ತೆ CET ಬರೀರಿ ಅಂತ ಒಂದಿಷ್ಟು ವಿಷಯ ಕೊಟ್ಬಿಟ್ರಿ. ಸುಮ್ಮನೆ ಹೋಲ್ಸೇಲ್ ಆಗಿ ಒಂದಿಷ್ಟು ವಿಷಯ ಕೊಟ್ಬಿಟ್ರಿ. ಇದನ್ನು ಕೇಳಕ್ಕೆ ಹೋದ್ರೆ ಕಾಂಗ್ರೆಸ್ BJP ಬಂದು ಜಗಳ ಆಡ್ತಾವೆ. ಏನು ದರಿದ್ರ ಬಂತು ನಮ್ಮ ದೇಶಕ್ಕಂತ. ನಾನು ಮಾತಾಡೋದು ಭಾಳ ಅದ, ಆದರೆ ನನಗೆ ಇರಿಟೇಟ್ ಆಗ್ಲಿಕ್ಕೆ. ಯಾಕಪ್ಪ ಅಂತಂದ್ರೆ ಅಷ್ಟು ಹುಡುಗರು ಯಾವ ರೀತಿ ಸ್ಟ್ರಗಲ್ ಮಾಡಿರ್ತಾರೋ ಆ ಲೈಫ್ ನಮ್ಗೆ ಗೊತ್ತು. ನಾವು ಅದನ್ನು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಹಿಂಗಾಗಿ ನನ್ನ ಸರ್ಕಾರಕ್ಕೆ ಭಾಳ ಕೈ ಮುಗಿದು ಕೇಳ್ಕೊಳ್ಳೋದಂದೆ, ಅವ್ರ ಜೀವನ ಜೊತೆ ಜಾಸ್ತಿ ಆಟ ಆಡಬೇಡಿ. ಅವ್ರು ಇನ್ನೂ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಬಗ್ಗಿ ಹೆಂಗೆ ಬಿಟ್ಟಿದಪ್ಪ ಅಂದ್ರೆ ಇನ್ನು ತಗೊಳ್ಳೋದು ಒಂದೇ ಅವ್ರ ಆಪ್ಷನ್ ಇರೋದು. ನಿಮ್ಮಿಂದ ಕರೆಕ್ಟಾಗಿ ಒಂದು ಅಧಿಸೂಚನೆ ಕೊಟ್ಬಿಡ್ರಿ. ಇನ್ನು ಮುಂದೆ ನಾವು ಯಾವುದೇ ಗೌರ್ಮೆಂಟ್ ವೇಕೆನ್ಸೀಸ್ ಕರೆಯೋದಿಲ್ಲ, ನೀವು ಹಾಳಾಗಿ ಓರಿ, ಡಿಗ್ರಿ ಮುಗಿಸು ಹೊಯ್ಕೊಂತ ಹೋರಿ, ಹೆಂಗಾರ ಮಾಡ್ರಿ ಅಂತ ಅದನ್ನು ಹೇಳ್ರಿ. ಓದೋದನ್ನು ಬಿಟ್ಟು ಸಿಕ್ಕಿರೋ ಕೆಲಸ ಮಾಡ್ಕೊಂಡು ಎಮ್ಮಿ ಕಾಯಿನೋ ದನ ಕಾಯ್ಕೊಂಡು ಏನೋ ಒಂದು ಮಾಡ್ತಾರೆ. ಸುಮ್ಮನೆ ಆ ಕರೀತಾರೆ, ಈ ಕರೀತಾರೆ. ಎಂಥ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ಸಚಿವರುಗಳಿಗೆ ಬೈಬೇಕಂತ ಈ ನೋಡೋರ ಮನಸ್ಥಿತಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ಬೇಕಷ್ಟೇ. ಈಗಲಾದರೂ ಕೂಡ ನಿಮಗೂ ಮಂತ್ರಿಗಳಿಗೆ ಎಲ್ಲರೂ ಕೇಳ್ತೀನಿ, ಮಂತ್ರಿಗಳು ಸಚಿವಗಳು ಯಾರೇ ಇರಲಿ, ನಿಮಗೂ ಕೂಡ ಮಕ್ಕಳಿದಾರಪ್ಪ. ಬಹುಶಃ ಈಗಿನ ಅಧಿಕಾರದ ಮದದಲ್ಲಿಯೋ ಅಥವಾ ಅಂತಸ್ತಿನ ಮದದಲ್ಲಿಯೋ ನೀವೇನೋ ಮೆರಿಬೋದು, ಆದರೆ ಕರ್ಮ ಅನ್ನೋದು ನಿಮ್ಮನ್ನು ಬಿಡುತ್ತಾ? ದಯವಿಟ್ಟು ವಿಚಾರ ಮಾಡ್ರಿ. ನಿಮಗೂ ಮಕ್ಕಳಿದ್ದಾವೆ.
ಬದುಕಿನಲ್ಲಿ ಹೋರಾಡ್ತಿದ್ದಾರೆ. ಎಲ್ಲವನ್ನು ತುಂಬಿ ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಅಜ್ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ, ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಸಾಕಾಗಿದೆ. ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ.